ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಸೆಷನ್ ಅಲ್ಲಿ ಮಾತಾಡಿದ್ರು. ಅದು RSS ಆಂಥಮ್ ಅನ್ನೋದನ್ನ ಬದಿಗಿಡೋಣ. ಅದರ ಅರ್ಥ ದೇಶವನ್ನ ಕೊಂಡಾಡುವಂಥದ್ದು ಅಷ್ಟೇ. ಅದನ್ನೆಲ್ಲ ನಿನ್ನ ಬಾಯಿಂದ ಹೇಳ್ಬಿಟ್ಟೆ ನೀನು ಕಾಂಗ್ರೆಸ್ಸಿಗನಾಗಿ KPCC ಅಧ್ಯಕ್ಷನಾಗಿ ಅಂತ ಕೊರಳು ಪಟ್ಟಿ ಇಟ್ಕೊಂಡು DK ಶಿವಕುಮಾರ್ ಅವರು ಇವತ್ತು ಹೇಳಿದ್ರು, ಸಂಜೆ ಸಾರಿ ಕೇಳೇ ಬಿಟ್ರು. ನಮಸ್ತೆ ಸದಾ ವತ್ಸಲೆ ಅಂದಿದ್ದಕ್ಕೆ ಹೆಣ್ಣು ಮಕ್ಕಳ ಹೆರಿಗೆ ವಿಚಾರವನ್ನ ನೀವು ತಾತ್ಸಾರವಾಗಿ ತಗೊಳ್ತೀರಿ ಅಂದಾಗ ಕಾಂಗ್ರೆಸ್ನ ಯಾವೊಬ್ಬ ಲೀಡರ್ಸು ಸಾರಿ ಕೇಳಿಸೋದಿರ್ಲಿ ಅವ್ರಗಳೇ ಮಾತಾಡ್ಲಿಲ್ವಲ್ಲ, ಏನ್ ಅನ್ಬೇಕು ಕಾಂಗ್ರೆಸ್ನ? BK ಹರಿಪ್ರಸಾದ್ ಅವರು ಒಂದು ದಾಳಿಯನ್ನ ಮಾಡ್ತಾರೆ DK ಶಿವಕುಮಾರ್ ಅವ್ರ ಮೇಲೆ. ನೀವು ಸದಾ ವತ್ಸಲೆ ಮಾತೃಭೂಮೆ ಅಂತ ಹೇಳಿದ್ರಿ ಅಂತ. ತಮಗೆ ಮಂತ್ರಿಗಿರಿ ಸಿಗ್ಲಿಲ್ಲ ಅಂತ CM ಸಿದ್ದರಾಮಯ್ಯನವರ ವಿರುದ್ಧ OBCದು ಪ್ಯಾರಲಲ್ ಆಗಿ ಸಮ್ಮೇಳನ ಮಾಡಿ ಬಾಯಿಗೆ ಬಂದಂಗೆ ಅಂತಾರೆ. ಅಷ್ಟೆಲ್ಲ ಪ್ರಭಾವ ಬೀರುವ BK ಹರಿಪ್ರಸಾದ್ ಅವರಿಗೆ RV ದೇಶಪಾಂಡೆ ಅವರು ನಮ್ಮ ರಾಜ್ಯದ ಒಬ್ಬ ಹಿರಿಯ ಪತ್ರಕರ್ತೆಗೆ ಹಿಂಗೆ ಅಂದಿದ್ದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಯಾಕೆ ಮುಂದೆ ಬರ್ತಿಲ್ಲ ಅವರು? BK ಹರಿಪ್ರಸಾದ್ ಅವರು ಎಲ್ಲಿ ಕಳೆದೋಗಿದ್ದೀರಿ? ಇಷ್ಟೆಲ್ಲ ಕಾರ್ಯಕರ್ತೆಯರು ನಾಯಕಿಯರು ಯಾಕೆ ಖಂಡಿಸ್ತಾ ಇಲ್ಲ? ನಮ್ಮೆಲ್ಲರ ಜವಾಬ್ದಾರಿ, ಯಾವುದೇ ಪಕ್ಷದಲ್ಲಿ ಇದಾಗಲಿ ನಾವು ಯಾವುದೇ ನಾಯಕನ ಬಾಯಲ್ಲಿ ಇದನ್ನು ಬರಲಿ ನಾವು ಖಂಡಿಸಬೇಕು. ಇವತ್ತು ರಾಧಾ ಹಿರೇಗೌಡರಿಗೆ ಹೇಗಾಯಿತು, ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಕ್ಕೆ ಬಂದಾಗಲೂ ಆ ದಾಳಿ ಆಗತ್ತೆ. ಅಂದರೆ ಏನು ಮಹಾಭಾರತದಲ್ಲಿ ದುರ್ಯೋಧನ ಇದ್ದ, ಕೃಷ್ಣ ಸಂಹಾರ ಮಾಡ್ದ ಅಂತ ಹೇಳ್ತೀವಿ, ಅದಷ್ಟಕ್ಕೆ ಸೀಮಿತ ಅಲ್ಲ. ದುರ್ಯೋಧನನ ಮನಸ್ಥಿತಿ ಇರುವಂಥವ್ರು ಇವತ್ತು ರಾಜಕಾರಣದಲ್ಲಿದ್ದೀವಿ. ಇವತ್ತು ರಾಜಕೀಯ ಕಾರ್ಯಕರ್ತರನ್ನ ಸಾರಿ ಫಾರ್ ದ ಇಂಟರಪ್ಟ್ ಮೇಡಮ್. ಆಡಳಿತ ನಡೆಸೋರು ಹೆಂಗ್ ಬೇಕಾದ್ರೂ ಅವರಿಗೆ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ನಡೆಸ್ತಾ ಇರ್ತಾರೆ. ಅವರಿಗೆ ಅಂಕುಶದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಯಾರು? ವಿರೋಧ ಪಕ್ಷದವರು. ನೀವು ಯಾವಾಗ ಶಕ್ತಿಹೀನರಂತೆ ಸುಮ್ಮನೆ ಕೂರ್ತಿರೋ ಅವ್ರು ಬೇಕಾದಂಗೆ ಮಾತಾಡ್ತಾರೆ. ಖಂಡಿತ ಹೌದು. ನಾವು ನಿಮ್ಮನ್ನು ಇದರಲ್ಲಿ ದಾರಿಗೆ ಎಳಿಬೇಕಾಗುತ್ತೆ, ನಿಮಗೂ ಕೂಡ ಆರೋಪವನ್ನು ಹೊರಿಸ್ಬೇಕಾಗುತ್ತೆ. ಏನ್ ಮಾಡ್ತಾ ಇದ್ರಿ? ನಾಳೆ ಪ್ರತಿಭಟನೆ ಮಾಡ್ತೀವಿ, ನಾಳೆ ಮುತ್ತಿಗೆ ಹಾಕ್ತೀವಿ ಅಲ್ಲ ಮೇಡಮ್. ನಿಮ್ ಬಗ್ಗೆ ಒಂದು ಭಯ ಇರಬೇಕು. ವಿರೋಧ ಪಕ್ಷದವ್ರು ಕಂಡ್ರೆ ಆಡಳಿತದವರಿಗೆ ಭಯ ಇದೆ ಅನ್ಕೊಂಡಿದ್ದೀರಾ ನೀವು? ಅನ್ಕೊಂಡಿದ್ರೆ ನಿಮ್ಮ ಭ್ರಮೆ. ನಮ್ಮ ಪಕ್ಷ ಹೇಳೋ ಮಾತಲ್ಲಿ ನಿಜವಾಗ್ಲೂ ಸತ್ಯ ಇದೆ. ಈಗ ತಾನೇ ನಮ್ಮ ಬಿಜೆಪಿ ವಕ್ತಾರೆ ಅವರು ಹೇಳ್ತಿದ್ರು, ಅದನ್ನೇ ಹೇಳಿದ್ರು. ನಾವಿವತ್ತು ಸೋಷಿಯಲ್ ಮೀಡಿಯಲ್ಲಿ ಆಲ್ರೆಡಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ. ಸೋಷಿಯಲ್ ಮೀಡಿಯಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದ ಕ್ಯಾಂಪೇನ್. ನಾನು ಆಲ್ರೆಡಿ ಶೇರು ಕೂಡ ಮಾಡಿದೀವಿ, ಅವ್ರು ಮಾಡಿದಂತದ್ದು ಟ್ರಾಲು ಕೂಡ ವಿರೋಧ ಪಕ್ಷ ಅಂತ ಕನ್ಸಿಡರ್ ಮಾಡಿರೋದು ನಿಮ್ಮನ್ನ ಮೇಡಮ್. ನಾವು ಅವ್ರ ಕೆಲಸ ಯಾರೇ ಆಗ್ಲಿ ಮಹಿಳೆಯರು ಆಮ್ ಆದ್ಮಿ ಪಕ್ಷವನ್ನ ಕನಿಷ್ಠವಾಗಿ ನೋಡ್ಲಿಲ್ಲ. ಪಕ್ಷದಿಂದ ನಾನು ಕೊಡಬೇಕಾದ ಉತ್ತರ ಒಂದು, ಮಹಿಳೆಯಾಗಿಯೂ ಸಹ ಇಲ್ಲಿ ನಿಲ್ಲಬೇಕಾಗ್ತದೆ. ನಿಮ್ಮಲ್ಲಿ ಗೋಬೆ ಕೂರ್ಸೋ ಪ್ರಯತ್ನ ಪಟ್ರಲ್ಲ, ಹಾಗಾಗಿ ನಾವು ಮಹಿಳೆಯರ ವಿಚಾರವಾಗಿ ಅವರ ಪಕ್ಷದ ನಾಯಕರು ಈ ರೀತಿ ಒಂದು ತುಚ್ಛ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ನಾವು ಇದೇ ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಂತಹ ಬಹಳಷ್ಟು ಸನ್ನಿವೇಶಗಳಿದೆ. ತದನಂತರ ಕಾಂಗ್ರೆಸ್ಸಿನ ನಾಯಕರು ಕೊಟ್ಟಂತ ಸಂದರ್ಭದಲ್ಲೂ ಹೋಗಿ ಕೊಟ್ಟು ನಾವು ಪ್ರೊಟೆಸ್ಟ್ ಮಾಡಿದಂತದ್ದೆ. ಅದೇ ರೀತಿ ಇವತ್ತು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಸೋಷಿಯಲ್ ಮೀಡಿಯಾಲೂ ಸಹ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಅವ್ರದ್ದು ಕಂಪ್ಲೀಟ್ ಟ್ರೋಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಯೋಚನೆ ಮಾಡಿ ಹೆಂಗ್ ತಗೋಬೇಕು ಅನ್ನೋದನ್ನ ಆದಷ್ಟು ಬೇಗ ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ರಾಧಾ ಹಿರೇಗೌಡರು ಒಬ್ರು ಮಹಿಳೆಯರನ್ನ ಪ್ರತಿನಿಧಿಸಿ ಆಗ್ತಿರುವಂತ ಅನ್ಯಾಯ ನಾಳೆ ಯಾರಿಗಾದ್ರೂ ಆಗಬಹುದು, ಆಗಿದೆ ಕೂಡ. ಸೊ ಈಗ ನಾಳೆ ನನಗೆ ಆಗಬಹುದು, ಯಾರಿಗಾದ್ರೂ ಆಗಬಹುದು. ಒಂದು ಸಾಮಾನ್ಯ ಮಹಿಳೆಗೆ ನೀವು ಇನ್ನೇನ್ ತರ ನೀವು ಆಟಾಡಿಸಬಹುದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡಬಹುದು. ಸೊ ಇಷ್ಟಿರ್ಬೇಕಾದ್ರೆ ಖಂಡಿತವಾಗ್ಲೂ ಒಂದು ವಿರೋಧ ಪಕ್ಷ ಅಲ್ಲ, ಪ್ರತಿಯೊಬ್ಬ ಮಹಿಳೆನೂ ಇದನ್ನ ಖಂಡಿಸಲೇಬೇಕು. ಮಹಿಳಾ ಆಯೋಗದ ಇವತ್ತು ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅನ್ನ ನಾನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಬಾಯಿಂದ ಕೇಳಿದೆ. ನೋಡೋಣ, ಅದು ತಪ್ಪು ಈ ರೀತಿ ಕೊಡ್ತಿದ್ದಾರೆ. ಅನೇಕ ಕೇಸ್ಗಳಲ್ಲಿ ಅವರು ಸುಮೋಟೋ ಎಲ್ರಿಗಿಂತ ಮುಂಚೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಸುಮೋಟೋ ಕೇಸ್ಗಳನ್ನ ತಗೊಳ್ತಾರೆ. ತಗೊಳ್ಳಿ, ನೀವು ಇದ್ರಲ್ಲಿ 509 ಬರ್ತದೆ. ಯು ಆರ್ ಬ್ರಿಂಗಿಂಗ್ ಡ್ಯಾಮೇಜ್ ಟು ಅ ವುಮೆನ್ ಮಾಡೆಸ್ಟಿ. ತಗೊಳ್ಳಿ ಸುಮೋಟೋ ಕೇಸು. ಯಾಕೆ ತಗೊಳ್ಳೋದಿಕ್ಕಾಗಲ್ಲ? ಟೇಕ್ ಅಪ್ ಅ ಕೇಸ್. ನಿಮಗೆ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡಿದ್ದೀರಾ? ನೀವು ಒಂದು ಕಾಂಗ್ರೆಸ್ಸಿನ ನಾಯಕಿಯಾಗಿ ಕೂತಿದ್ದೀರಾ ಅಥವಾ ರಾಜ್ಯದ ಮಹಿಳೆಯರ ಪರವಾಗಿ ನೀವು ಮಹಿಳಾ ಆಯೋಗದಲ್ಲಿ ಕೂತಿದ್ದೀರಾ ಹೇಳಿ? ಅಷ್ಟಲ್ದರ ನೀವು ಬೇರೆ ಕೇಸ್ಗಳಿಗೆ ಹೋಗೋದಕ್ಕೆ ನಿಮ್ಗೆ ಸಮಯ ಇರ್ತದೆ, ಅದನ್ನ ಫೋಟೋಗಳು ಬೇರೆ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದಾಡೋಕ್ ಸಮಯ ಇರ್ತದೆ, ಮತ್ತೆ ಒಳ್ಳೊಳ್ಳೊಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು ಕೊಡೋಕೆ ನಿಮ್ಗೆ ಸಮಯ ಇರ್ತದೆ. ನಿಮ್ಮ ಪಕ್ಷದವರು ಇತರ ಪಕ್ಷದವ್ರು ಮಾಡಿದಾಗ ನಿಮಗೆ ಬಾಯೇ ಬರೋದಿಲ್ಲ ಅಲ್ಲ? ಅದು ಅಲ್ಲ, ಪಕ್ಷ ಬಿಟ್ಬಿಡಿ. ಇಲ್ಲಿ ಒಬ್ಬ ಆಕೆ ನಮ್ಮ ಮಾಧ್ಯಮನ ಪ್ರತಿನಿಧಿಸಿ ಸೀನಿಯರ್ ಜರ್ನಲಿಸ್ಟ್, ಆಕೆ ಇವತ್ತು ಇಷ್ಟು ಬಂದು ಹೇಳ್ತಿದ್ದಾರೆ. ಅದು ಕಂಪ್ಲೀಟ್ ಆಗಿ ಎವಿಡೆಂಟ್ಲಿ ಇಟ್ ಇಸ್ ಗೋಯಿಂಗ್ ಆನ್. ಅದನ್ನ ನೀವು ಒಂದು ಸುಮೋಟೋ ಕೇಸು ಹಾಕಕ್ ನಿಮ್ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಯಾಕೆ ಕೂತಿದ್ದೀರಾ? ಬನ್ನಿ ಎದ್ದೇಳ್ರಿ, ನಾವು ಬೇರೆಯವ್ರಿಗೆ ಕೊಡಿ ಜಾಗ. ಓಕೆ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ.